ಸೊ ಇವಾಗ ಒಂದು ಗೇಮ್ ಆಡೋಣ. ಕಬಡ್ಡಿಯಾ? ಕ್ಯಾಮರಾ ಎಲ್ಲ ಸೈಡ್ಗೆ ಎತ್ತಿಡ್ಬೇಕಾಗ್ಬೋದು. ವಿರಾಟ್ ಕೊಹ್ಲಿ ಸ್ನಾನ ಮಾಡ್ತಿದ್ರೆ ಅದನ್ನ ಏನಂತ ಹೇಳ್ತಾರೆ? ಬಾತುಕೋಳಿ. ಇದು ಬಂದಿತ್ತು. ಜಿಂಜರ್ ಎಕ್ಸಾಮ್ ಅಲ್ಲಿ ಕಾಪಿ ಮಾಡಿದ್ರೆ ಏನಂತ ಕರೀತಾರೆ? ಕಾಪಿ ಪೇಸ್ಟ್. ಗಂಡ ಹೆಂಡತಿ ಬೈಕಲ್ಲಿ ಹೋಗ್ತಾ ಇರ್ತಾರೆ, ಬೈಕ್ ಗುಂಡಿಗೆ ಬೀಳ್ತದೆ, ಹೆಂಡತಿ ಏನಂತ ಹೇಳ್ತಾರೆ? ಹಾಕಿದ ಗುಂಡಿಗೆ ಹಾಕಿದ ಬೇವರ್ಸಿ. ನಿಮ್ಮ ಕಣ್ಣೇನು ನೆತ್ತಿ ಮೇಲೆ ಉಂಟಾ? ರೋಡ್ ನೋಡ್ಕೊಂಡು ಹೋಗ್ಲಿಕ್ಕೆ. ಸೊ ನಿಮ್ಮ ಬಾಳ ಸಂಗಾತಿ ಬಗ್ಗೆ ಹೇಳಿ. ನನ್ನ ವೈಫ್ ಹೆಸರು ಸ್ವಾತಿ ಅಂತ. ಅದು ಲವ್ವೇ ಆಗಿರೋದು ಆಕ್ಚುಲಿ. ಯಾರಿದ್ರು ನಿಮ್ ಕ್ಲೋಸ್ ಫ್ರೆಂಡ್ಸ್ ಅಂತಂದ್ರೆ? ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ನಮ್ಮ 5ನೇ ಕ್ಲಾಸಲ್ಲಿ ಒಂದು 5-7 ಜನ ಇದ್ವಿ ನಾವು. ನಾನು, ಸೋಮನಾಥ್ ಅಂತ ಇದ್ವಿ, ಆಮೇಲೆ ನವ್ಯ ಅಂತ ಇದ್ಲು ನಮ್ಮ ಅಲ್ಲಿ ಹತ್ರ, ಮತ್ತೆ ಯಾರು ಶ್ವೇತಾ, ಯಕ್ಷತಾ, ಸುಕೇಶ್ ಅಂತ ಇದ್ದ, ತಿಲಕ್ ಅಂತ ಇದ್ದ, ದಯಾನಂದ, ತುಳಸಿ ಅಂತ ಇದ್ಲು, ಮತ್ತೆ ಯಾರು ಇನ್ನೂ ನೆನಪಿದೆ ಹೆಸರೆಲ್ಲ. ನಮ್ದೊಂದು ಅಷ್ಟು ಜನರ ಬ್ಯಾಚ್. ಯಾರ್ದಾದ್ರ ಹೆಸರು ಮರ್ತೋಯ್ತೋ ಗೊತ್ತಿಲ್ಲ. ಆತರ ನಮ್ದೊಂದು 5 ಬ್ಯಾಚ್ ಮೆಸೇಜ್ ಮಾಡುವರು ಅಷ್ಟೇ. ಅವಾಗ ನಮ್ ಶಾಲೆ ಎಷ್ಟು ಉದ್ದ ಗೊತ್ತಾ? ಇಲ್ಲಿಂದ ಆ ಕಡೆ ಒಂದು ಉದ್ದ ಇದೆ ಅಲ್ವಾ, ಅಷ್ಟೇ ಉದ್ದ. ಅಲ್ಲಿ ಕಟ್ಟಾದ್ರೆ ಇಷ್ಟು ಬೆಂಚ್ ಇಟ್ರೆ ಅಲ್ಲಿ 5ನೇ ಕ್ಲಾಸು, ಪಕ್ಕದಲ್ಲಿ ಇಟ್ರೆ 4ನೇ ಕ್ಲಾಸು, ಇಲ್ಲಿ ಇಟ್ರೆ 3ನೇ ಕ್ಲಾಸು, 2ನೇ ಕ್ಲಾಸು, 1ನೇ ಕ್ಲಾಸ್, ಹಿಂಗೆ ಎಲ್ಲ ಕ್ಲಾಸ್ ಇದ್ದು ಪಾಠಗಳು ಕೇಳ್ತಿತ್ತು ನಮ್ಗ ಅಂತ. ಅವಾಗ ಅಂದ್ರೆ 1ನೇ ಕ್ಲಾಸಲ್ಲಿ 2ನೇ ಕ್ಲಾಸ್ ಪಾಠ ಗೊತ್ತಾಗ್ತಿತ್ತು. ಗೊತ್ತಾಗ್ತಿತ್ತು. ಟೀಚರ್ ಪಾಠ ಮಾಡ್ತಿದ್ರು, ಪಕ್ಕದ ಕ್ಲಾಸಲ್ಲಿ ಪೆಟ್ಟು ಬೀಳ್ತಿದೆ ಅಂದ್ರೆ ನಮ್ಗೆ ಗೊತ್ತಾಗ್ತಿತ್ತು ಟೀಚರ್ ಸಿಟ್ಟಲ್ಲಿ ಇದಾರೆ ಅಂತ. ಆಮೇಲೆ ನೋಡಿ ನಾನು ಅವಾಗೆಲ್ಲ ಏನ್ ಗೊತ್ತಾ, ಟೀಚರ್ ನೋಟ್ಸ್ ಬರ್ಕೊಂಡು ಬರ್ಲಿಕ್ಕೆ ಹೇಳುದು. ಇದೆಲ್ಲ ನಂದು 1ರಿಂದ 5ನೇ ಕತೆ ಇದೀಗ ಹೇಳೋದು. ನಾನ್ ನೋಟ್ಸ್ ಬರೆಯೋದ್ರಲ್ಲಿ ಲೇಜಿ ಆಯ್ತಾ. ನೋಟ್ಸ್ ಬರೆಯೋದಿಲ್ಲ, ಸ್ಲೇಟ್ ಬರೀತಿದ್ದ ಯಾವ ಗೊತ್ತಾ? ಬೆಳಿಗ್ಗೆ ಶಾಲೆಯಲ್ಲಿ ಹೋಗಿ ಸ್ಲೇಟ್ ಬರೆಯುದು, ಮನೇಲಿ ಸ್ಲೇಟ್ ಬರೆಯುದಿಲ್ಲ. ಇಲ್ಲಾಂದ್ರೆ ಬೆಳಿಗ್ಗೆ ಎದ್ದು ಸ್ಲೇಟ್ ಅಲ್ಲಿ ಬರೆಯುದು. ಟೀಚರ್ ಕ್ಲಾಸ್ಗೆ ಬರೋ ಮುಂಚೆ ರಪ ಸ್ಲೇಟ್ ಬರೆದು ಇಡೋದು. ಸ್ಲೇಟ್ ಒಪ್ಪಿಸ್ಲಿಕ್ಕೆ ಇರ್ತದೆ ಗೊತ್ತಾ, ಅಟ್ಟಿ ಹಾಕಿ ಟೀಚರ್ ತಿದ್ದಬೇಕಲ್ಲ, ಇಲ್ಲಾಂದ್ರೆ ಕಾಪಿ ಬರಿಬೇಕು. ಕಾಪಿನ ಹಾಗೆ ಮಾಡಿದ್ರು. ನನ್ಗೆ ಈಗಲೂ ನೆನಪಿದ್ದೆ, ನಾನು ಒಂದು ಯಾವ್ದೋ, ಇದು ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ, ಪೋಖ್ರಿ ಮಾಡಿದ್ದೆ ನೋಟ್ಸ್ ವಿಷಯದಲ್ಲಿ. ನೋಟ್ಸ್ ಬರ್ದೇ ಇಲ್ಲ. ಟೀಚರ್ ಕರೆಕ್ಷನ್ಗೆ ಕೇಳಬೇಕಾದ್ರೆ ಎಲ್ಲಿದೆ ನೋಟ್ಸ್, ಮನೆಯಲ್ಲಿದೆ ಅಂತ. ಅದು ಅವಾಗಿನ ಮಕ್ಕಳು ಹೇಳೋದು ಅಂದ್ರೆ ಮನೆ ಕಳ್ಸಲ್ಲ ಅಲ್ವಾ. ಆ ಟೈಮಲ್ಲಿ ನನ್ನ ತಾಯಿಯಲ್ಲಿ ಶಾಲೆಯಲ್ಲಿ ಬಿಸಿಯೂಟಕ್ಕೆ ಅಡಿಗೆ ಮಾಡ್ಲಿಕ್ಕೆ ನನ್ನ ತಾಯಿ ಇರೋದು. ಆಯ್ತಾ, 5ನೇ ಕ್ಲಾಸಲ್ಲಿ ಟೀಚರ್ ಕೇಳಿದಾರೆ, ಏನ್ ಮಾಡಿದೆ, ನಾಳೆ ಕೇಳ್ತಾರೆ ಅಂತೇಳಿ ಮನೆಗೆ ತಕೊಂಡೋಗಿ ನೋಡಿ. ಅವಾಗ ತಲೆ ಇಲ್ಲ ಗೊತ್ತಾಯ್ತಾ, ನೋಟ್ಸ್ ಸ್ವಲ್ಪ ಬರ್ದಿದ್ದಕ್ಕೆ ನಾನೇ ರೆಡ್ ಕಲರ್ ಸ್ಕೆಚ್ ಪೆನ್ನಲ್ಲಿ ರೈಟ್ ಎಲ್ಲ ಹಾಕಿ, ಟೀಚರ್ ಕರೆಕ್ಷನ್ ಮಾಡಿದ್ದಾರೆ ಅನ್ನೋ ತರ ಎಲ್ಲ ರೈಟ್ ಹಾಕಿ ಎಲ್ಲ ಇಟ್ಟು. ಅದು ಯಾಕೆ ಮಾಡಿದಾನೆ ಗೊತ್ತಿಲ್ಲ, ಅವ್ರದ್ದು ಸೈನ್ ತರ ಸೇಮ್ ಕಾಪಿ ಹೊಡೆದು ಎಲ್ಲ ಇಟ್ಟಿದ್ದೆ. ಟೀಚರ್ ನೆಕ್ಸ್ಟ್ ಡೇ ಒಂದು ಕ್ಲಾಸಲ್ಲಿ ಕೇಳಿದ್ರು, ಹಿತೇಶ್ ನೋಟ್ಸ್ ಎಲ್ಲಿ? ಟೀಚರ್ ಮನೇಲಿ ಉಂಟು, ಹೋಗು ಮನೆಗೆ ತಕೊಂಬ ಅಂತ ಹೇಳಿದ್ರು. ಅಮ್ಮ ಹೇಗೆ ಇಲ್ಲೇ ಇರೋದು ಕೆಲ್ಸಕ್ಕೆ, ಮನೆ ಜಾಸ್ತಿ ಏನು ದೂರ ಇಲ್ಲ, ಒಂದು 200 ಮೀಟರ್ ಅಷ್ಟೇ, ತಕೊಂಬ ಅಂತ. ಆಮೇಲೆ ಟೀಚರ್ ಹತ್ರ ಹೇಳಿದ್ದೆ, ಇಲ್ಲ ಟೀಚರ್ ನೋಟ್ಸ್ ಬ್ಯಾಗ್ ಅಲ್ಲಿ ಉಂಟು. ತೆಗೆದು ನೋಡಿದ್ರು, ಸ್ಕೆಚ್ ಅಲ್ಲಿ ರೈಟ್ ಹಾಕಿದ್ದೇನೆ. ಇದು ಯಾಕೆ ಹಾಕಿದೆ? ಅದು ನಾನು ಬರ್ದಿಲ್ಲ, ನೋಟ್ಸ್ಗಳು ಕಂಪ್ಲೀಟ್ ಇಲ್ಲ. ಹೊಡೆದ್ರು, ಚೆನ್ನಾಗಿ ಹೊಡೆದ್ರು ಮಾತ್ರ. ಅಮ್ಮ ನಾನು ಕರೆದು ಹೇಳಿದ್ರು. ಅಮ್ಮ ಹೇಳಿದ್ರು, ಇನ್ನು 2 ಬಿಡಿ ಅಂತ. ನಮ್ಮ ತಾಯಿಗಳೆಲ್ಲ ಹಾಗೆ ಹೇಳ್ತಿದ್ದ. ಅಂಗನವಾಡಿ ಹೋಗ್ಬೇಕಾದ್ರೂ ಕರೆಕ್ಟ್ ಹೋಗಿಲ್ಲ ಅಂದ್ರೆ ಅಮ್ಮ ಹೇಳುದು, ಇನ್ನು 4 ಬಿಡಿ ಅಂತ. ಆತರ ಪೆಟ್ಟೆಲ್ಲ ತಿಂದೆ, ಅದು ನೆನಪಿದೆ. ಅವಾಗ ನೋಡಿ, ನಾವು ಈ ತರ ಸಣ್ಣ ತಪ್ಪು ಈಗ ನೋಡಿದ್ರೆ ಅದು ದೊಡ್ಡ ಮ್ಯಾಟರ್ ಅಲ್ಲ. ನಾನೇ ಕರೆಕ್ಷನ್ ಮಾಡಿ ಅವಾಗ ನೋಡಿದ್ರೆ ಅದು ದೊಡ್ಡ ಅಪರಾಧ ಅಂತ. ಮನೇಲಿ ಬಂದ್ರು ತಾಯಿ ಮತ್ತೆ ಹೊಡೆದ್ರು. ಶಾಲೆ ನೋಟ್ಸ್ ಅಲ್ಲಿ ನೀನೇ ರೈಟ್ ಮಾರ್ಕ್ ಹಾಕಿ ನೀನೇ ಕರೆಕ್ಷನ್ ಮಾಡ್ತೀಯ, ದೊಡ್ಡ ಜನ ನೀನು. ಅದೆಲ್ಲ ಪೆಟ್ಟು ತಿಂದದಿದೆ. ಹಾಗೆಲ್ಲ ಅಷ್ಟೇ. ಆವಾಗ ಸ್ಕೂಲ್ ಡೇಸ್ ಚೆನ್ನಾಗಿತ್ತು. ಬಟ್ ಆಮೇಲೆ ರಜೆ ಸಿಕ್ಕಿದ್ರೆ ಇನ್ನೂ ಖುಷಿ. ಮನೆಯಲ್ಲಿ ಮಳೆ ಬರ್ತದೆ, ಮಳೆ ಬಂದ್ರೆ ಮನೆಯಲ್ಲಿ ಒಂದು ನೆನಿತಿದ್ವಿ, ಮಳೆಯಲ್ಲಿ ಆಟ ಆಡಕ್ ಹೋಗ್ತಿದ್ವಿ. ನಮ್ಮ ಹತ್ರ ಒಂದು ದೊಡ್ಡ ಗದ್ದೆ ಇತ್ತು ಬೇರೆಯವ್ರದ್ದು. ರೈನ್ ಇಲ್ಲದ ಟೈಮಲ್ಲಿ ಕ್ರಿಕೆಟ್ ಆಡೋರು. ಬಟ್ ನಾವು ಕ್ರಿಕೆಟ್ ಆಡಕ್ ಹೋಗಿದ್ದೆಲ್ಲ 10th ನಂತರ. ಅದಕ್ಕಿಂತ ಮುಂಚೆ ಹೋದ್ರೆ ಅಂದ್ರೆ ಏನ್ ಗೊತ್ತಾ, ನಾವು ಹೊರಗಡೆ ಓದೋದಕ್ಕೆ ಫೋಕಸ್ ಮಾಡ್ತೇವೆ ಅಂತ. ಅದೇ ಹೇಳಿದ್ನಲ್ಲ, ಕದ್ದು ಹೋಗ್ತಿದ್ವಿ ಆಟ ಆಟಕ್ಕೆ ಅಂತ. ಎಷ್ಟು ಸಲ ನೆನಪಿದೆ, ಮಳೆ ಬಂದಾಗ ಗದ್ದೆಯಲ್ಲಿ ನೀರಿನೆಲ್ಲತಿ ಕಾಲು ಮುಳುಗುವರೆಗೆ ನೀರು. ಏನು ಫುಟ್ಬಾಲ್ ಆಡೋದೇನು ಹೇಳಿ, ಜಾರ್ಕೊಂಡೆ ಹೋಗುದು ನೀರಲ್ಲೆಲ್ಲ. ಮೈಲೆಲ್ಲ ಸ್ಕ್ರಾಚ್ಗಳು ಇರುತ್ತೆ. ಎಷ್ಟು ಸಲ ನನ್ನ ಅಣ್ಣಂದಿರಿಗೆಲ್ಲ ಅಪ್ಪ ಬಂದು ಹೊಡೆದಿದೆ ಅಲ್ಲೇ ಸ್ಪಾಟ್ ಅಲ್ಲಿ. ಎಲ್ಲೆಲ್ಲಿ ತಪ್ಪಿಸ್ಕೊಂಡು ಹೋಗಿ ಅಣ್ಣನವ್ರಿಗೆ ಬಿದ್ದಾಗ ನಾನು ಓಡ್ತಿದ್ದೆ. ಫಸ್ಟ್ ದೊಡ್ಡವ್ರಿಗೆ ಹೊಡಿಯೋದು ಅಂತ, ನಿಮ್ಮ ನೋಡಿ ಸಣ್ಣವ್ರು ಫಾಲೋ ಮಾಡೋದಲ್ವ ಅಂತ. ಆತರ ಎಲ್ಲ ಹಾಗೆಲ್ಲ ಕತೆಗಳು ತುಂಬಾ ಇದೆ. ಹಾಗೆ ಎಂಜಾಯ್ ಮಾಡ್ತಿದ್ವಿ ಮಳೆ ಟೈಮಲ್ಲಿ. ಮತ್ತೆ ಮೀನ್ ಹಿಡಿಯಕ್ ಹೋಗುದು. ನಮ್ಮ ಮನೆ ದಾಟಿದ್ರೆ ಅಲ್ಲೊಂದು ಸಣ್ಣ ತೋಡು ತೊರೆ, ಇಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ. ಅಲ್ಲಿ ಬೇರೆ ಹೊರಗಿನ ಮಕ್ಕಳೆಲ್ಲ ಮೀನ್ ಹಿಡಿಯಕ್ ಬರೋರು. ನಮ್ಗೆ ಹೋದ್ರು ಅದಕ್ಕೂ ಪೆಟ್ಟು ಬೀಳ್ತಿತ್ತು. ನಾವು ಫ್ರೀ ಇದ್ದಾಗ ಹೋಗೋದು, ಅಲ್ಲಿ ಸಣ್ಣ ಮೀನಂತಂದು ಈ ಕ್ವಾರ್ಟರ್ದು ಬಾಟ್ಲಿ ಬರುತ್ತೆ ಗೊತ್ತಾಯ್ತಾ, ಮೊದ್ಲು ನಮ್ಮ ಮನೇಲಿ ಕುಡಿತಿಲ್ಲ, ಬೇರೆ ಕಡೆಯಿಂದ ತಂದು ಗುಜಿರಿಗೆ ಹೆಕ್ಕಿದ್ರೆ ಅವಾಗ ದುಡ್ಡು ಸಿಗೋದು. ಅದನ್ನು ತಂದು ಗೊತ್ತಿತ್ತು ಏನು
ಎಲ್ಲಾದ್ರೂ ನಮ್ ಕಡೆ ಇದಕ್ಕೆ ಇಡ್ತಿದ್ವಲ್ಲ, ಸ್ವಲ್ಪ ಸ್ವಲ್ಪ ಇಡ್ತಾರಲ್ಲ ಈ ಪ್ರಾರ್ಥನೆ ಮಾಡಿ, ಅದ್ರಲ್ಲಿ ತಂದು ಮೀನನ್ನ ಹಾಕಿ ಅದಕ್ಕೊಂದು ಸಣ್ಣ ಹಳದಿ ಕಲರ್ ಇದು ನೆಲ ಸೇವಂತಿಗೆ ಅಂತ ಹೇಳ್ತೀವಿ, ಅದು ಹೂವೆಲ್ಲ ಹಾಕಿ ಮೀನನ್ನು ತಂದು ಸಾಕೋದಂತ. ಪಾಪ ಆಗ ನಮ್ಗೆ ಪ್ಲಾನ್ ಇಲ್ಲ, ಮೀನ್ ಸಾಯ್ತಿತ್ತು ಮಾತ್ರ ಅದ್ರಲ್ಲಿ ಒಂದ್ 4 ದಿವಸ ಬಿಟ್ರೆ, ಇಲ್ಲಂದಿದ್ರೆ ಬಾವಿಗೆ ಹಾಕ್ತಿದ್ವಿ. ಮಾತ್ರ ಎಲ್ಲ ತುಂಬಾ ಮೆಮೊರಿಗಳಿದೆ. ಆಮೇಲೆ 10th ಹೋಗ್ಬೇಕಾದ್ರೆ ಈ ಹೆಣ್ಣು ಹುಡುಗಿರು ಏನ್ ಮಾಡ್ತಿದ್ರು ಗೊತ್ತಾ, ಎಲ್ಲ ಬುಕ್ ಡೆಸ್ಕ್ ಅಲ್ಲಿ ಇಡೋದೆಲ್ಲ, ಎಲ್ಲ ಬರೀಲಿಕ್ಕೆ ತಗೊಂಡು ಹೋಗೋದು. ನಾವು ನಾಳೆಗೆ ಹೋಮ್ ವರ್ಕ್ ಕೊಟ್ಟರು ಸಹ ಡೆಸ್ಕ್ ಅಲ್ಲಿ ಎಲ್ಲ ಬುಕ್ ಡೆಸ್ಕ್ ಅಲ್ಲಿ, ಬ್ಯಾಗ್ ಖಾಲಿ, ಬರೀಲಿಕ್ಕಿಲ್ಲ. ಆಮೇಲೆ ಮಳೆ ಬಂದ್ರೆ ಹೇಳಿದ್ರೆ ಖುಷಿ ನಮ್ಗೆ, ಮಳೆಯಲ್ಲಿ ಓಡ್ಕೊಂಡು ಬರೋದು. ಅವಾಗ ಸೈಕಲ್ ಸಿಕ್ಕಿತ್ತು, ನಮ್ ಫಸ್ಟ್ ಸೈಕಲ್ ಕೊಟ್ಟರು ಗೊತ್ತಾ ಈ ಯಡಿಯೂರಪ್ಪ ಅವರ ಟೈಮಲ್ಲಿ, ಆ ಫಸ್ಟ್ ಬ್ಯಾಚ್ ನಮ್ಗೆ ಸೈಕಲ್ ಸಿಕ್ಕಿದ್ದು. ಆ ಸೈಕಲ್ ಮಳೆ ಸೈಕಲ್ ಅಲ್ಲ ಅವಾಗೆಲ್ಲ ಹಾಗೆ ಇತ್ತಲ್ವ ಸರಿ ಸೈಕಲ್, ಅದನ್ನ ರಿಪೇರಿ ನಾವೇ ಡೈಲಿ ಬೆಳಿಗ್ಗೆ ರಿಪೇರಿ ಮಾಡೋದು ನಾವೇ ಮೆಕ್ಯಾನಿಕ್ ಎಲ್ಲ ಸರಿ ಮಾಡ್ಕೋತೀವಿ. ಮಳೆ ಟೈಮಲ್ಲಿ ಶಾಲೆ ಬಿಟ್ರೆ ಸ್ಪೀಡ್ ಆಗಿ ಬರೋದು ಕಾಂಪಿಟೇಷನ್ ಬಂದ್ರೆ. ಅವಾಗ ಸೈಕಲ್ ಒಂದೊಂದ್ಸಲ ತಗೊಂಡು ಹೋಗ್ತಿರಲಿಲ್ಲ, ಸೈಕಲ್ ಅಲ್ಲಿಟ್ಟು ಒಳಗೆ ಗುಡ್ಡದಲ್ಲಿ ಓಡೋದು, ಅಲ್ಲೊಂದು ದೊಡ್ಡ ಮಾವಿನ ಮರ, ಕಾಂಪಿಟೇಷನ್ ಆಯ್ತು ನಮ್ಗೆಲ್ಲ. ಯಾಕೆ ಹೇಳಿ, ಖಾಲಿ ಬ್ಯಾಗ್ ಡೆಸ್ಕ್ ಅಲ್ಲಿ ಇಟ್ಟು ಬರೋದು, ಇಷ್ಟಿಷ್ಟು ಬ್ಯಾಗ್ ಅಲ್ಲಿ ತುಂಬಿಕೊಂಡು ಹೋಗೋದು, ಮನೆಗೆ ತಕೊಂಡು ಹೋಗುದು. ಮನೇಲಿ ಏನಂತ ಇರ್ಲಿಲ್ಲ, ಅವಾಗ ಮಳೆ ಬಂದ್ರೆ ಗಾಳಿ ಬಂದಂದು ಇವತ್ತು ಮಾವಿನ ಹಣ್ಣು ಬಿದ್ದಿದೆ ಅಂತ ಅಲ್ಲಿ ನಮ್ದು ಹಾಗೆ ಟಾರ್ಗೆಟ್. ರೋಡ್ ಉದ್ದಕ್ಕೆ ನಡ್ಕೊಂಡು ಬರ್ತಿದ್ವಿ, ಒಂದ್ 2-3 ಕಿಲೋಮೀಟರ್ 4 ಕಿಲೋಮೀಟರ್ ಶಾಲೆಗೆ ನಡ್ಕೊಂಡೇ ಹೋಗ್ತಿದ್ವಿ. ಅವಾಗೆಲ್ಲ ಗ್ಯಾಂಗ್ಗಳು ನಮ್ದೆಲ್ಲ. ಅವಾಗ ಖುಷಿ. ಬಸ್ ಅವ್ರು ಹೋದ್ರೆ ಬಸ್ ಅವ್ರಿಗೆ ಒಂದು ವಿಶ್ ಮಾಡೋದು, ವಿಶಾಲ್ ಬಸ್ ಅಂತ ಹೇಳ್ತಿದ್ವಿ. ನಮ್ಗೆ ಅದೇ ಭಟ್ರು ವಿಶಾಲ್ ಅಂತ ಒಂದು ಫೇಮಸ್ ನಮ್ಮ ಕಡೆ ಶಾಲೆ ಟೈಮಲ್ಲಿ. ಯಾಕಂತ ಹೇಳಿದ್ರೆ ನಾವು ಶಾಲೆ ನಡ್ಕೊಂಡು ಹೋದಾಗ ಅವ್ರ ಬಸ್ ಬರೋದು, ನಾವು ವಿಶ್ ಮಾಡಿದ್ವಿ, ನನ್ಗೆ ಇವತ್ತು ವಿಶ್ ಮಾಡಿದ್ರು ಅಂತ ಖುಷಿ. ಹಾಗೆ ಆಮೇಲೆ ಬಸ್ಸಿಗೆಲ್ಲ ಹೋಗಿ ಅಲ್ಲ ಸೈಕಲ್ ಅಲ್ಲಿ ಹೋಗ್ತಿದ್ವಿ. ಆತರ ಎಲ್ಲ ಡೇಸ್ ಚೆನ್ನಾಗಿತ್ತು. ಆಮೇಲೆ ಗುಡ್ಡದಲ್ಲಿ ಸಿಗುವ ಹಣ್ಣುಗಳನ್ನು ತಿಂತಿದ್ವಿ, ನೇರಳೆ ಸಿಕ್ತಿದ್ವಿ, ನೇರಳೆ ಕಿತ್ತು ತಿಂತಿದ್ವಿ. ನೋಡಿ ಇವಾಗೆಲ್ಲ ನೇರಳೆ ತಿಂದ್ರು ಏನನ್ನಲ್ಲ. ಅವಾಗ ನಾನು ಬಳೆಂಜ ಶಾಲೆದಲ್ಲಿ ಹೋಗ್ಬೇಕಾದ್ರೆ ನಮ್ಮ ಪಿಟಿ ಮಾಸ್ಟರ್ ಒಬ್ರು ಜೋರಿದ್ರು. ಯಾವನಾದ್ರು ಶಾಲೆಗೆ ಬರ್ಬೇಕಾದ್ರೆ ಗುಡ್ಡದಲ್ಲಿ ಆ ಕುಂಟಲ್ ಅನ್ನೋ ಅಂತ ಸಿಗುತ್ತೆ, ಅದನ್ನ ತಿಂದಿದ್ರೆ ಕಲರ್ ಆಗ್ತಲ್ಲ, ಗೊತ್ತಾಗ್ಸಲ್ಲ, ಅದಕ್ಕೂ ಪೆಟ್ಟು ಅಂತಾಗ ಅಲ್ಲ ನಾನು ಹೇಳೋದು. ಅದಕ್ಕೆ ಈಗ ಪೆಟ್ಟು ಕೊಟ್ರೆ ಕಂಪ್ಲೇಂಟ್ ಅಂತ ಅವಾಗ ಯಾರಾದ್ರೂ ತಿನ್ಕೊಂಡು ನಾಳೆಗೆ ತೋರಿಸಿ ಯಾಕೆ ತಿಂದ್ರಿ, ಪಿಟಿ ಪೀರಿಯಡ್ ಅಲ್ಲಿ ಗುಡ್ಡದಲ್ಲಿ ಹೋಗಿ ತಿಂದು ಬಂದ್ರು, ಅದಕ್ಕೆ ಪೆಟ್ಟು. ಬೇರೆಯವ್ರ ಕಂಪ್ಲೇಂಟ್ ಮಾಡಿ ಸರ್ ಅವನಲ್ಲಿ ಹೋಗಿ ತಿಂದಿದ್ದಾನೆ ಅಂತ. ಅವಾಗೆಲ್ಲ ಹಾಗೆ ತಪ್ಪು ಮಾಡಿದ್ರು ಆತರ ಎಲ್ಲ ಇತ್ತು. ಬಟ್ ಆ ಡೇಸ್ ಚೆನ್ನಾಗಿಲ್ಲ. ಈಗೆಲ್ಲ ಈಗ ನಾರ್ಮಲ್ ಮನೇಲಿ ಹೊಡೆದ್ರೆ ಮಕ್ಕಳು ಉಲ್ಟಾ ಮಾಡ್ತಾ ಇರ್ತಾರೆ, ಇನ್ನು ಶಾಲೆಯಲ್ಲಿ ಹೊಡೆದ್ರೆ ಬಿಡ್ತಾರ. ಅದು ನಿಜ. ನಮ್ಗೆಲ್ಲ ಏನ್ ಹೇಳ್ತಿರು ಗೊತ್ತಾ, ಶಾಲೆಯಲ್ಲಿ ತಪ್ಪು ಮಾಡಿದೆ ಹೇಳಿದ್ರೆ, ಈಗ ತಪ್ಪು ಮಾಡಿದ್ರೆ ಅಮ್ಮ ಅಪ್ಪ ಎಲ್ಲ ಹೇಳಿದ್ರು ಇನ್ನೂ 4 ಹೊಡೀರಿ ಅಂತ, ಅಂದ್ರೆ ಬುದ್ಧಿಗೆ ಹೊಡೀರಿ ಅಂತ. ಅವಾಗ ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಿದ್ವಿ ಲೆಕ್ಚರ್ಸ್. ಈಗೆಲ್ಲ ಎಲ್ಲಿದೆ, ಈಗ ಇಲ್ಲ. ಈಗ ಮಕ್ಕಳು ಕಿಂಡಲ್ ಬೇಕಾದ್ರೆ ಮಾಡ್ತಾರೆ, ಏನ್ ಮಾಡ್ತಾರೆ. ಈಗ ಬೇಕಾದ್ರೆ ನಾಳೆ ಟೀಚರ್ ಜೊತೆ ರೀಲ್ಸ್ ಮಾಡಿ ಹಾಕ್ತಾರೆ. ಈಗಿನ ಟ್ರೆಂಡ್ ಹಾಗೆ ಆಗಿದೆ. ನಿಜ. ನಾವಿರ್ಬೇಕಾದ್ರೆ ಸ್ಟ್ರಿಕ್ಟ್ ಸ್ವಲ್ಪ ಏಜ್ ಆದ ಟೀಚರ್ಗಳು, ಈಗ ನೋಡಿದ್ರೆ ಯಂಗ್ ಏಜ್ ಆದ ಟೀಚರ್ಗಳು. ಕಾಲೇಜ್ ಡೇಸ್ ಅಲ್ಲಿ ಯಾರು ಇರ್ಲಿಲ್ವಾ? ಕಾಲೇಜ್ ಡೇಸ್ ಅಲ್ಲಿ ಟೀಚರಾ ಚೆನ್ನಾಗಿದ್ರು ಅನ್ಸತ್ತೆ. ಯಾರ ಟೀಚರ್ಗಳೆಲ್ಲ ಚೆನ್ನಾಗಿದ್ರು ಪಾಪ. ಹಾಗಂತ ನಾವೇನು ಲೈನ್ ಹಾಕೋ ಕಾರ್ಯಕ್ರಮ ಎಲ್ಲ ಇಲ್ಲ. ನಾವು ಆಗ ಟೈಮಲ್ಲಿ ಆವಾಗ ಏನಿತ್ತು ಗೊತ್ತ, ಈಗ ನಾವು ಈಗ ಅದೇ ಮಾತಾಡ್ತೀವಿ. ನಮ್ಮ ಟೈಮಲ್ಲಿ ಈಗ ನಾರ್ಮಲಿ ಫ್ರೆಂಡ್ಸ್ ಆಗಿ ಕಾಲೇಜ್ ಮಕ್ಕಳೆಲ್ಲ ನಡ್ಕೊಂಡು ಹೋದಾಗ ನಾವು ಅನ್ಕೊಳ್ಳೋದು, ನಾವು ಈ ತರ ನಡ್ಕೊಂಡೇ ಹೋಗಿಲ್ಲ. ಎಲ್ಲಾದ್ರೂ ಶಾಲೆಯಲ್ಲಿ ಹೈಸ್ಕೂಲಲ್ಲಿ ಅಷ್ಟೇ ಮಿಸ್ ಆಗಿ ಟಚ್ ಆದ್ರೆ ಹುಡುಗಿರ್ ಬೈದು, ಭಾಷೆ ಇಲ್ಲ ನಿನ್ಗೆ, ಕಣ್ಣು ಕಾಣೋದಿಲ್ವಾ ಅಂತ. ಸ್ವಲ್ಪ ಮಿಸ್ ಆಗಿ ಟಚ್ ಆದ್ರೆ ಸಾರಿ ಕೇಳ್ತಿದ್ವಿ ನಾವು. ಹಾಗೆ ಮತ್ತೆ ಹುಡುಗಿ ಮಾತಾಡ್ತಂದ್ರೆ ಶುರು ಎಂತ ಅಂತ ಮಾತಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಆದ್ರೂ ಲವ್ ಅಂತ ಯಾವ್ದು ಇರ್ಲಿಲ್ವಾ? ಇಲ್ಲ, ಅವಾಗೆಲ್ಲ ಲವ್ ಗಿವ್ ಸೀನ್ ಎಲ್ಲ ಲೈಟ್ ಆಗಿಲ್ಲ. ಯಾರಾದ್ರೂ ಚೆನ್ನಾಗಿ ಒಳ್ಳೆ ಇದ್ರೆ ಡ್ಯಾನ್ಸ್ ಮಾಡೋರಿದ್ರೆ ಲೈಕ್ ಆಗೋರು, ಹಾಗಂತ ಹೇಳಿದ್ರೆ ಲವ್ ಮಾಡಕ್ಕೆಲ್ಲ ಆಗಲ್ಲ. ಅಷ್ಟೇ ಖುಷಿ. ಈಗ ಒಂದೊಂದ್ಸಲ ಪ್ರಕೃತಿಯ ಇದನ್ನ ಸವಿಬೇಕು ಹೇಳ್ತಾರೆ, ಗೊತ್ತಾಯ್ತಾ? ಅಂತ ಚಂದವನ್ನು ನೋಡಿ ಸವಿಯೋದಷ್ಟೇ. ನಮ್ಗೆ ಸಿಗಲ್ಲ ಅಲ್ಲ, ಈಗ ಆಗಿದೆ. ಈಗೇನು ಸವಿಲಿ, ಮನೆಯಲ್ಲಿ ಸೌಟ್ ಇಟ್ಕೊಂಡು ಬಂದು ಸವಿಸ್ತಾರೆ ಅಷ್ಟೇ. ಈಗೆಲ್ಲ ಆಗಲ್ಲ. ಸೊ ನಿಮ್ಮ ಬಾಳ ಸಂಗಾತಿ ಬಗ್ಗೆ ಹೇಳಿ. ನನ್ನ ವೈಫ್ ಹೆಸರು ಸ್ವಾತಿ ಅಂತ. ಅವ್ರು ನನ್ನ ಊರಿಂದ ಒಂದು 2-3 ಕಿಲೋಮೀಟರ್ ದೂರ ಅಷ್ಟೇ. ಅದು ಲವ್ವೇ ಆಗಿರೋದು ಆಕ್ಚುಲಿ. ನಮ್ಮೂರ ಹತ್ರದ ಟೆಂಪಲ್ ಅಲ್ಲಿ ನಾನು ವಾಲಂಟಿಯರ್ ಆಗಿ ಹೋಗ್ತಿದ್ದೆ, ಬ್ರಹ್ಮ ಕಲಶ ಎಲ್ಲ ನಡಿಬೇಕಾದ್ರೆ. ಅಲ್ಲಿ ಫಸ್ಟ್ ಡೇ ನೋಡಿದೆ. ಅಂದ್ರೆ ನಮ್ಮ ಗುರುಮಿತ್ರದಲ್ಲಿ ಸಚಿನ್ ಅಣ್ಣ ಅಂತ ಇದ್ರು, ಅವ್ರ ರಿಲೇಷನ್ ಹುಡುಗಿ ಅಂತ ಅದೆಲ್ಲ ಗೊತ್ತಿಲ್ಲ. ಅವ್ರು ಫಸ್ಟ್ ಮಾತಾಡಿದ್ರು, ಯಾರೋ ಪಿಟ್ಟೆ ತರ ಓಡಾಡ್ತಿದ್ರು. ನಾನು ಸುಮ್ಮನೆ ಮಾತಾಡಿದೆ ಜಸ್ಟ್ ಒಂದು ಕಾಮಿಡಿ ಕಿಲಾಡಿಗಳಿಗೆ ಮುಂಚೆ. ಅಲ್ಲಿ ಹಾಗೆ ಪರಿಚಯ ಆಯ್ತು. ನೋಡಿದ್ರೆ ಬಟ್ ಅವಾಗ ಅವ್ರು ಇನ್ನು ಚಿಕ್ಕ ಹುಡುಗಿ ಆಯ್ತು. ನಾನು ಒಂದು ಎಷ್ಟೋ ಇತ್ತೆ. ನಂಗೆ ಅದೇ ಡೌಟ್ ಸರ್, ನಿಮ್ಗೆ ಏಜ್ ತುಂಬಾ ಆಗಿಲ್ಲ. ಇದೇ ಡೈಲಾಗ್ ಅದೇ ಡೌಟ್. ಹಾಗೆ ಪರಿಚಯ ಆಗಿ ಕಾಂಟ್ಯಾಕ್ಟ್ ಎಲ್ಲ ಆಯ್ತು, ಮಾತಾಡ್ತಿದ್ವಿ. ನೋಡಿದ್ರೆ ನನ್ನ ಅಪ್ಪನ ಫ್ರೆಂಡ್ ಮಗಳು ಅವರು. ನನ್ನ ಅಪ್ಪ ಇನ್ನೊಂದು ಕೆಲಸ ಮಾಡ್ತಿದ್ರು, ಕುಕ್ಕಿಂಗ್ ಕೆಲಸ ಮಾಡ್ತಿದ್ರು. ಮದುವೆಗಳಿಗೆ ಅಡಿಗೆ ಹೋಗ್ತಿದ್ರು. ನಮ್ಮ ಕಡೆಯಲ್ಲಿ ಯಾರ್ದು ಮನೆಯಲ್ಲಿ ಫಂಕ್ಷನ್ ಇದ್ರೆ ಅಡಿಗೆ ನಾನ್ ವೆಜ್, ನಮ್ಮಪ್ಪ ನಾನ್ ವೆಜ್. ನೋಡಿದ್ರೆ ಅವಳ ಅಪ್ಪನೂ ಅಡಿಗೆ ಹೋಗ್ತಿದ್ರು. ಅವ್ರ ಮನೆಯಲ್ಲಿ ಏನು ಫಂಕ್ಷನ್ ಗಳಿದ್ರು. ಈಗ ಲೇಡೀಸ್ಗೆ ಕೆಲಸನೇ ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ? ಕೆಲಸ ಇದೆ, ಅಡಿಗೆ ಎಲ್ಲ ನೀವು ಅವರೇ ಮಾಡ್ತಾರೆ. ನಾವು ಪ್ರತಿ ಸಲ ಮಾಡಿದ್ರೆ ನಳಪಾಕಾರ ಆಗಲ್ದಿಲ್ಲ. ಅದಕ್ಕೆ ನಾವು ಮಾಡಿದ್ರೆ ಅದು ಸ್ಪೆಷಲ್ ಇರುತ್ತೆ ಅಂತ ಅಲ್ಲ. ಈಗಲೂ ನಾನೇ ಅಡಿಗೆ ಮಾಡೋದು ನಾನ್ ವೆಜ್.
ಓಕೆ. ನಾನು ಇಲ್ಲಿ ಬ್ಯಾಂಗ್ಳೂರ್ ರೂಮಲ್ಲಿ ನಾನೇ ನಾನ್ ವೆಜ್ ಅಡಿಗೆ ಮಾಡೋದು, ಫಿಶ್, ಚಿಕನ್, ಮಟನ್ ಗಿಟನ್ ಏನಿದ್ರು ನಾನೇ ಅಡಿಗೆ ಮಾಡೋದು. ಹಾಗೆ ಮಟನ್ ತಿಂತೀರಾ? ಓಕೆ. ಬ್ಯಾಂಗ್ಳೂರಿಗೆ ಬಂದು ರೂಢಿಯಾಗಿದೆ? ಇಲ್ಲ, ಮೊದ್ಲು ತಿಂತಿದ್ವಿ. ನಮ್ ಕಡೆ ಮೊದ್ಲೆಲ್ಲ ಮಟನ್ ಏನ್ ಹೇಳಿ ಇಲ್ಲ ಅಲ್ಲ, ಅದೇ ಇರ್ಲಿಲ್ಲ. ಬಟ್ ಯಾವ್ದಾದ್ರು ದೊಡ್ಡವರು ಮದುವೆ ಫಂಕ್ಷನ್ ಅಲ್ಲಿ ಅವಾಗ ಮಟನ್, ಇಲ್ಲಿ ಕಾಮನ್ ಮನ್ಸಾದಾಗ ತಿಂತೀವಿ. ಹಾಗೆ ಅಪ್ಪ ಮತ್ತೆ ಅವ್ರು ಅಡಿಗೆ ಮಾಡ್ತಿದ್ರು, ನೋಡಿದ್ರೆ ಅವರ ಫ್ರೆಂಡ್ ಮಗಳು ಅಂತ ಗೊತ್ತಾಯ್ತು. ಹೀಗೆ ನಾರ್ಮಲ್ ಇದ್ವಿ, ಲವ್ ಗಿವಿಯಾಗಿ ಪರಿಚಯ ಆಯ್ತು. ಕೊನೆಗೆ ಹಾಗೆ ಯಾವುದೋ ಒಂದು ಸಂದರ್ಭದಲ್ಲಿ ಪ್ರೇಮಕ್ಕೆ ತಿರುಗಿ, ಬಟ್ ನನ್ಗೆ ಗೊತ್ತಿರೋದ್ರಿಂದ ನಮ್ಮ ಮನೆಯವ್ರಿಗೆ ಓಕೆ ಯಾಕೆ ಹೇಳಿದ್ರೆ ಅವ್ರು ಮೊದ್ಲೇ ಫ್ರೆಂಡ್ ಗೊತ್ತಿರೋದ್ರಿಂದ. ಆಮೇಲೆ ಮದ್ವೆದು ನಮ್ದೇನು ಫಿಕ್ಸ್ ಮಾಡಿರ್ಲಿಲ್ಲ. ನಮ್ಮ ಮನೇಲಿ ಗೊತ್ತಿತ್ತು, ನಮ್ಮ ಅಮ್ಮನಿಗೆಲ್ಲ ಗೊತ್ತಿತ್ತು. ಅವ್ರ ಮನೆಯಲ್ಲಿ ನಾವು ಆಲ್ರೆಡಿ ಅವ್ರಿಗೆಲ್ಲ ಮದ್ವೆ ಆಗಿತ್ತು, ಇಬ್ರಿಗೂ ಅಣ್ಣಂದ್ರಿಗೆ ಅಲ್ಲ? ತಮ್ಮ ಮೊದ್ಲೇ ಫಿಕ್ಸ್ ಇಲ್ಲ, ಫಿಕ್ಸ್ ನಂದು ಮೊದ್ಲೇ ಇತ್ತು, ಅಣ್ಣಂದ್ರಿಗೆ ಆಮೇಲೆ ಮದ್ವೆ ಎಲ್ಲ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಕಟ್ ಆದ್ರೆ ಒಂದ್ಸಲ ಕಾಲ್ ಬರುತ್ತೆ, ನಮ್ಮ ಮನೇಲಿ ಹುಡುಗ ಹುಡುಗ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಆಗ ಟೆನ್ಷನ್ ಆಯ್ತು, ಏನ್ ಮಾಡುದು, ಅದನ್ನು ಫೇಸ್ ಮಾಡಕ್ಕೆಲ್ಲ ಗೊತ್ತಿಲ್ಲ ಅಲ್ವಾ. ಅದು ಅಲ್ಲದೆ ನಿಮ್ದು ಫೈನಾನ್ಷಿಯಲ್ ಅಂತ ಒಂದು ಸ್ಟೇಬಲ್ ಇರ್ಲಿಲ್ಲ. ಕರೆಕ್ಟ್. ಮತ್ತೊಂದು ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ ಈ ಫೀಲ್ಡ್ ಅಂತ ಹೇಳಿದ್ರೆ. ಕ್ವಶನ್ ಮಾರ್ಕ್ ಇದೇ ಇದೆ. ನಾನು ಹೇಳುದು ಲವ್ ಮಾಡಿದವನಿಗೂ ಅದು ಬರುತ್ತೆ ಅಂತ. ಈಗ ನಾರ್ಮಲ್ ಹೇಳ್ತಾರೆ, ಕರೆಕ್ಟ್ ಆಗಿ ಹೇಳ್ತಾರೆ. ಕೆಲವರು ಹೇಳ್ತಾರೆ ಪಾಪ ಮದುವೆ ಆಗಿಲ್ಲ ಯಾಕೆ ಸರ್ ಹೇಳಿದ್ರೆ ಸಿನಿಮಾ ಫೀಲ್ಡ್ ಅಂತ ಹೇಳಿದ್ರೆ ಕೆಲವರು ಕೊಡಲ್ಲ ಅಂತ. ಬಟ್ ಯಾಕೆ ಆತರ ನೆಗೆಟಿವ್ ಇದೆ ಗೊತ್ತಿಲ್ಲ. ಅವನು ದುಡಿಯೋದೇ ಅಷ್ಟೇ. ಬಟ್ ನಮ್ದು ಫೀಲ್ಡ್ ಅಂತ ಹೇಳಿದ್ರೆ 3 ತಿಂಗಳು ಕೆಲಸ ಇದ್ರೆ 6 ತಿಂಗಳು ಮನೇಲಿ ಇರ್ಬೇಕು, ಮತ್ತೆ 3 ಆ ತರ ನಮ್ದು ಅದೇ ಅರ್ನಿಂಗ್ಸ್ ಗಳಿಗೆಲ್ಲ ಅದೇ ಪ್ರಾಬ್ಲಮ್. ಕೊನೆಗೆ ಆಯ್ತು, ಮನೆಯವ್ರನ್ನೆಲ್ಲ ಒಪ್ಸಿ ಮದುವೆ ಆಗಿ ಈಗ ನಾಡಿದ್ದು ಜನವರಿ 1ಕ್ಕೆ 3 ವರ್ಷ ಆಗತ್ತೆ ಮದುವೆ. ಹೇಗಿದೆ ಮ್ಯಾರಿಡ್ ಲೈಫ್? ತೊಂದ್ರೆ ಇಲ್ಲ, ಆರಾಮಾಗಿದ್ದೀವಿ. ಅವ್ರ ಊರಲ್ಲಿದ್ದಾರೆ, ನೀವು ಇಲ್ಲಿದ್ದೀರಾ? ಬಟ್ ಇಲ್ಲ, ಅವರು ಜಾಬ್ ಮಾಡ್ತಿದ್ರು ಬ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಿದ್ರು. ಈಗ ರೀಸೆಂಟ್ ಆಗಿ ಒಂದು ಜಾಬ್ ರಿಸೈನ್ ಮಾಡಿ ಈಗ ನೆಕ್ಸ್ಟ್ ಊರಲ್ಲಿ ಪ್ಲಾನ್ ಇದೆ. ಹಾಗೆ ಆ ತರ ಇದೆ, ನಡೀತಾ ಇದೆ. ಇಬ್ರು ದುಡಿದು ಚೆನ್ನಾಗಿ ನೆಮ್ಮದಿದೆ. ಅಂದ್ರೆ ಏನು ನಾವೇನು ದುಡಿದು ಗುಡ್ಡೆ ಹಾಕುವಷ್ಟು ದುಡಿತೇ ಇಲ್ಲ. ನಮ್ಮ ನೆಮ್ಮದಿಗೋಸ್ಕರ, ನೆಮ್ಮದಿಯಾಗಿ ಬದುಕೋಸ್ಕರ ಎಷ್ಟು ದೇವ್ರು ಕೊಟ್ಟಿದ್ದಾನೆ ಅಷ್ಟೇ. ಲೋನ್ ಕಟ್ತಾ ಇದ್ವಿ, ಮದುವೆ ಸಾಲ ಇದೆ, ಅವ್ರದ್ದು ಎಜುಕೇಶನ್ ಸಾಲ ಇದೆ. ಹಾಗೆ ಅದನ್ನೆಲ್ಲ. ಮದುವೆ ಸಾಲನಾ? ಮದುವೆಗೆ ಸಾಲ ಮಾಡಿದ್ದು. ರಿಯಾಲಿಟಿ ಶೋ ಮಾಡ್ತಿದ್ರಿ, ಇನ್ಕಮ್ ಬರ್ತಾ ಇತ್ತು. ಏನ್ ಇನ್ಕಮ್ ಬರ್ತಿತ್ತು? ಆಕ್ಚುಲಿ ಕಾಮಿಡಿ ಕಿಲಾಡಿ ಸೀಸನ್ ಅಲ್ಲಿ ದಿನ ನಿಮ್ಮನ್ನ ನೋಡ್ತಾ ಇದ್ವಲ್ಲ. ನೀವು ದಿನ ನೋಡ್ತೀರಿ, ನಾವಲ್ಲಿ ಎಷ್ಟು ದುಡಿದಿದೀವಿ ಅನ್ನೋದು ಮ್ಯಾಟರ್ ಆಗತ್ತಲ್ಲ. ಓಕೆ. ಕಾಮಿಡಿ ಕಿಲಾಡಿ ಸೀಸನ್ 1 ಬಂದಾಗ ನಮ್ಗೆ ಪೇಮೆಂಟ್ ಗಳಿಲ್ಲ, ವಿನ್ ಆದ್ರೆ ಮಾತ್ರ ಪ್ರೈಸ್. ಪೇಮೆಂಟ್ ಇರ್ಲಿಲ್ಲ, ಕಾಂಪಿಟೇಷನ್ ಅಲ್ವಾ. ಓಕೆ. ಎಲ್ಲ ಖರ್ಚುಗಳನ್ನೆಲ್ಲ ನೋಡ್ತಿದ್ವಿ, ರೂಮು, ಫುಡ್, ಊರಿಗೆ ಬರೋದೇ ಹೋಗೋದೆಲ್ಲ ಕೊಡ್ತಿದ್ರು. ಅದು ಬಿಟ್ರೆ ಪೇಮೆಂಟ್ ಅನ್ನೋದಿಲ್ಲ. ನಾವಿಲ್ಲಿ 3-4 ತಿಂಗಳು ನಾವು ಹಾರ್ಡ್ ವರ್ಕ್ ಮಾಡ್ಬೇಕಿತ್ತು. ಕೊನೆಗೆ ಫಿನಾಲೆಗೆ ಅವಾಗ ಫೈನಾನ್ಷಿಯಲ್ ಎಲ್ಲ ಮನೆಗೆ ಡಿಪೆಂಡ್ ಆಗಿದ್ರ? ಮನೆಗೆ. ಆಮೇಲೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಊರಿಂದೆಲ್ಲ. ನಾವು ಕಾಮಿಡಿ ಕಿಲಾಡಿಗೆ ಹೋಗ್ತೇವೆ ಹೇಳಿದ್ರೆ ನಮ್ಮ MLA ಆಗೋ ಮುಂಚೆ ಹರೀಶ್ ಪುಂಜ ಅವ್ರು ಹೆಲ್ಪ್ ಮಾಡಿದ್ದಾರೆ. ನಮ್ಮ ಕಾಪಾಡ್ಕದಲ್ಲಿ ಸಂತೋಷ್ ಅಣ್ಣ ಅಂತಿದ್ದಾರೆ, ಅವ್ರು ಅವಾಗೆಲ್ಲ 1000 ಕೊಟ್ಟರು ದೊಡ್ಡ ವ್ಯಾಲ್ಯೂ. ಅವಾಗ ನೋಟ್ ಬ್ಯಾನ್ ಆಗಿರಲಿಲ್ಲ, 1000 ನೋಟ್ ಇತ್ತು, ಗೊತ್ತಾಯ್ತಾ? ಆತರ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಫ್ಯಾಮಿಲಿ ಹೆಲ್ಪ್ ಮಾಡಿದ್ರೆ. ಊರಿಗೆ ಏನಾದ್ರು ಹೋದ್ರೆ ಅಲ್ಲಿ ಮನೆಯಿಂದ ತಾಯಿ ಏನಾದ್ರು ಖರ್ಚಿಗೆ ಕೊಟ್ಟು ಕಳಿಸೋರು. ನಮ್ಮ ಹತ್ರ ಅರ್ನಿಂಗ್ಸ್ ಇಲ್ಲ. ಆತರ ಎಲ್ಲ ಅವಾಗ್ಲಿತ್ತು ಖರ್ಚಿಗೆಲ್ಲ. ಮತ್ತೆ ಜಾಸ್ತಿ ಖರ್ಚು ಮಾಡಕ್ಕೂ ನಾವು ಹೋಗ್ತಾ ಇರ್ಲಿಲ್ಲ. ದುಡ್ಡಿನ ವ್ಯಾಲ್ಯೂ ಗೊತ್ತಿರತ್ತಲ್ಲ ನಮ್ಗೆ. ನೆಕ್ಸ್ಟ್ ಯಾವ್ದಾದ್ರು ಊರಿಗೆ ಹೋಗಕ್ಕೆ ಬಸ್ಸಿಗೆ ಆಗತ್ತೆ ಅಂತ ಆವಾಗ ಕೆಂಪು ಬಸ್ಸಲ್ಲೇ ಓಡಾಡ್ತಿದ್ದದ್ದು ನಾವು. ಶೂಟಿಂಗ್ ಮುಗಿತ ಹೇಳಿದ್ರೆ ನಾನು ಅನಿಶಾ ಪ್ಲಾನ್ ಮಾಡೋದು. ಫಸ್ಟ್ 3 ತಿಂಗಳು ಊರಿಗೆ ಬಿಡ್ತಾನೆ ಇರಲಿಲ್ಲ ಕಾಮಿಡಿ ಕಿಲಾಡಿ ಟೈಮಲ್ಲಿ. 12 ಗಂಟೆ 1 ಗಂಟೆ ಮುಗಿದ್ರೆ ಗೊರಗುಂಟೆ ಪಾಳ್ಯದಲ್ಲಿ ವೇಟ್ ಮಾಡೋದು. ಸಿಕ್ಕ ಕೆಂಪು ಬಸ್ಸಲ್ಲಿ ಹಿಂದ್ಗಡೆ ಕೂತ್ಕೊಂಡು ಅವಾಗೆಲ್ಲ 250-300 ರೂಪಾಯಿ ತುಂಬಾ ಕಡಿಮೆ ಇತ್ತು. ಹಾಗೆ ಹೋಗಿ ಹಾಗೆ ಬರ್ತಾ ಇದ್ವಿ. ಹಾಗೆ ಅರ್ನಿಂಗ್ಸ್ ಅಲ್ಲಿ ಇರಲಿಲ್ಲ. ಆಮೇಲೆ ದುಡ್ಡದ್ದು ಏನ್ ಮಾಡ್ತಿದ್ವಿ ಗೊತ್ತಾ, ನಾನು ಸೇವಿಂಗ್ಸ್ ಅಂತ ಪ್ಲಾನೇ ಮಾಡಿಲ್ಲ. ಈಗ ಆಮೇಲೆ ಹೊರಗಡೆ ಸ್ಟೇಜ್ ಪ್ರೋಗ್ರಾಮ್ಗಳೆಲ್ಲ ಸಿಗತ್ತೆ. ನಾನು ದುಡ್ಡು ಸಿಕ್ಕಿದ ತಕ್ಷಣ ಏನು ಖರ್ಚು ಮಾಡ್ತಿದ್ದೆ ಅಂದ್ರೆ ಒಟ್ಟಾರೆ ಖರ್ಚಲ್ಲ. ಮನೆಗೆ ಏನಾದ್ರು ಬೇಕಾ, ಈಗ ಒಂದು ಪ್ರೋಗ್ರಾಮ್ ಹೋಗಿದ್ದು ಮನೆ ಖರ್ಚು ಬೇಕಾ, ಹಾಗೆ ನಾನು ಸೇವಿಂಗ್ಸ್ ಅಂತ ಮಾಡ್ಕೊಂಡಿಲ್ಲ. ಕೊನೆಗೆ ನನಗೆ ಅದು ಮದುವೆ ಟೈಮಲ್ಲಿ ಪ್ರಾಬ್ಲಮ್ ಆಯ್ತು. ನನ್ನ ಹತ್ರ ಸೇವಿಂಗ್ಸ್ ಎಲ್ಲ ಸೇವಿಂಗ್ಸ್ ಮಾಡಿಲ್ಲ. ಆಮೇಲೆ ಏನ್ ಮಾಡಿದ್ದು ಹೇಳಿದ್ರೆ, ನಾರ್ಮಲ್ ನಾವು ಪ್ರೋಗ್ರಾಮ್ ಹೋಗ್ಬೇಕಾದ್ರೆ ಒಂದು ಮಿನಿಮಮ್ ಪೇಮೆಂಟ್ ಅಂತ ಫಿಕ್ಸ್ ಇರುತ್ತೆ. ನಾನು ಬಟ್ ಮದುವೆ ಫಿಕ್ಸ್ ಆದ 1 ವರ್ಷದಲ್ಲಿ ನಾನು ಸಿಕ್ಕ ಪ್ರೋಗ್ರಾಮ್ಗೆ ಎಲ್ಲದಕ್ಕೆ ಹೋಗಿದ್ದೀನಿ. ಅಂದ್ರೆ ಯಾರೆಷ್ಟು ಕಡಿಮೆ ಪೇಮೆಂಟ್ ಕೊಟ್ಟು ದುಡ್ದಿದ್ದೀನಿ. ಮದ್ವೆಗೆ ಇನ್ನು 2 ದಿವಸ ಇದೆ ಅಂತ ಹೇಳಿದ್ರೆ, ನಾಳೆ ನಂದು ಮೆಹಂದಿ ಶಾಸ್ತ್ರ ಆದ್ರೆ ನಾನು ಅದ್ರ ಮುಂಚಿನ ದಿವಸ ಮನೆಗೆ ಹೋಗಿರೋದು. ಅಂಟಿನ ಸಂಖ್ಯೆ. ಎಲ್ಲರೂ ಅನ್ಕೋಬಹುದು ಇವನು ದುಡ್ಡು ಮಾಡಕ್ ಹೋಗಿದ್ದಾನೆ ಅಂತ. ಬಟ್ ಇಲ್ಲ, ನನ್ನ ಪರಿಸ್ಥಿತಿ ನನ್ಗೆ ಗೊತ್ತಲ್ವಾ. ಟೆನ್ಷನು, ಚಿನ್ನಕ್ಕಾಗ್ಬೇಕು, ಎಲ್ಲದಕ್ಕಾಗ್ಬೇಕು, ಅರೇಂಜ್ಮೆಂಟ್ ಸಿಕ್ಕ ಸಣ್ಣ ಪ್ರೋಗ್ರಾಮ್ಗೆಲ್ಲ ಹೋಗಿ ಮತ್ತೆ ಕೊನೆಗೆ ನೋಡಿದ್ರೆ ಮತ್ತೆ ದುಡ್ಡು ಶಾರ್ಟೇಜ್ ಆಯ್ತು. ಮತ್ತೆ ಲೋನ್ ಮಾಡಿರುವಂತದ್ದು. ಅದು ಯಾರಿಗೂ ಗೊತ್ತಿಲ್ಲ. ಲೋನ್ ಮಾಡಿದ್ರಿ? ಅದು ಯಾರಿಗೂ ಗೊತ್ತಿಲ್ಲ. ಅದು ನನ್ನ ಹೆಸರಲ್ಲಿ ಲೋನ್ ಮಾಡಿಲ್ಲ, ನಾನು ಬೇರೆಯವ್ರ ಹೆಸರಲ್ಲಿ ಲೋನ್ ಮಾಡಿ. ನನ್ಗೆ ಸಿಗಲ್ಲ ಅಲ್ವಾ ಲೋನು. ಯಾವ ಪುಣ್ಯಾತ್ಮ ಬರೋದು ಒಂಚೂರು ನನಗೆ ಸ್ವಾತಿ ಹೆಸರಲ್ಲಿ ಲೋನ್ ಮಾಡಿರೋದು. ಅದು ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ, ಇಲ್ಲೇ ಫಸ್ಟ್ ಟೈಮ್ ಹೇಳಿದ್ದು ನಾನು. ರಿವೀಲ್ ಆಯ್ತು. ಅವಳು ಜಾಬ್ ಹೋಗ್ತಿದ್ಲು, ಗೊತ್ತಾಯ್ತಾ? ಆ ಟೈಮಲ್ಲಿ ನನಗೆ ಸಾಲಕ್ಕೆ ಹೆಲ್ಪ್ ಮಾಡಿದ್ದೆ ಅವಳು ಅಂತ. ಅವಳಿಗೆ ಜಾಬ್ ಮಾಡ್ತಿದ್ಲು, ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ಲು, ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ಲು. ಹಾಗಾಗಿ ಒಂದು ಸ್ವಲ್ಪ ದುಡ್ಡು ಅದರಲ್ಲಿ ತಗೊಂಡು ಅದೆಲ್ಲ ಮ್ಯಾನೇಜ್ ಆಗಿ ಕೊನೆಗೆ ಮತ್ತೆ ಏನ್ ಮಾಡಿದ್ರು ಗೊತ್ತಾ, ಮತ್ತೆ ಎಲ್ಲ ಖರ್ಚಿಗೆ ಮ್ಯಾನೇಜ್ ಆಗಿದೆ. ಅಣ್ಣಂದಿರು ಕೂಡ ಹೆಲ್ಪ್ ಮಾಡಿದ್ದಾರೆ, ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ, ಅಪ್ಪ ಹೆಲ್ಪ್ ಮಾಡಿದ್ದಾರೆ, ಮನೆಯವರೆಲ್ಲ ಹೆಲ್ಪ್ ಆಗಿ ಆಗ್ತಾರಲ್ಲ. ಮತ್ತೆ
ಮೆಹಂದಿ ಗಿಹಂದಿ ಮಾಡಿದ ಎಲ್ಲದರ ಖರ್ಚು ಶಾಮಿನದೆಲ್ಲ ಕೊಡ್ಲಿಕ್ಕೆ ನನಗೆ ದುಡ್ಡು ಎಲ್ಲಿಂದ ಬಂತ ಹೇಳಿದ್ರೆ ಮದುವೆಗೆ ಮುಯಿ ತಗೊಂಡಿದ್ದೆ ನಾನು. ಎಷ್ಟು ಬಂದಿತ್ತು? ಜಾಸ್ತಿನೂ ಬಂದಿಲ್ಲ. ಯಾಕೆ ಗೊತ್ತಾ, ಅದರಲ್ಲೂ ಇನ್ನೊಂದು ರೀಸನ್ ಇದೆ. ಎಷ್ಟೋ ಜನಕ್ಕೆ ನಾನು ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ ನಾನೇನು ಇದರಿಂದ ಹೇಳಿಲ್ಲ ಅಂತಲ್ಲ, ನನ್ಗೆ ಇಲ್ಲಿ ಒಂದು ದುಡ್ಡು ಅರೇಂಜ್ ಆಗಿಲ್ಲ ಅಂತ ನಾನು ತಿಂಗಳು ಪೂರ್ತಿ ಸಿಕ್ಕಿದ ಪ್ರೋಗ್ರಾಮ್ ಈ ಕಡೆನೇ ದುಡಿಯಕ್ಕೆ ಶುರು ಮಾಡಿದೆ. ಎಲ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಹೇಳೋಕ್ಕೂ ಟೈಮ್ ಸಿಗ್ಲಿಲ್ಲ ನನಗೆ. ರಾತ್ರಿ ಎಲ್ಲ ಪ್ರೋಗ್ರಾಮ್, ನಿದ್ದೆಗೆಟ್ಟು ಬೆಳಿಗ್ಗೆ ಮತ್ತೆ ಬೇರೆ ಊರಿಗೆ ಹೋಗೋದು, ಪ್ರೋಗ್ರಾಮ್. ಹಾಗಾಗಿ ತುಂಬಾ ಜನರಿಗೆ ಮಿಸ್ ಆಗಿದೆ. ಎಷ್ಟೋ ಜನ ಈಗಲೂ ಹೇಳ್ತಾರೆ ಕರ್ದಿಲ್ಲ ಅಂತ. ಮಗು ದೊಡ್ಲಿಕ್ಕೆ ಕರೆದ್ರಾಯ್ತು ಬಿಡಿ. ಬಟ್ ಹಾಗೆ ಏನಾದ್ರು ಪ್ಲಾನ್ ಮಾಡಿ ಕರಿಬೇಕಷ್ಟೇ ಎಲ್ರನ್ನ. ಹಾಗಾಗಿ ಮನೆಯಲ್ಲೆಲ್ಲ ಹೆಲ್ಪ್ ಮಾಡಿದ್ರು. ಮುಯಿಗೆ ಅಂದ್ರೆ ನಾನು ತುಂಬಾ ಜನ ಕೇಳಿದ್ರೆ ಜಾಸ್ತಿ ಆಗ್ತಿತ್ತು, ಬಟ್ ನಾನು ಅಪ್ಪ ಮನೆಯೆಲ್ಲ ಇನ್ವೈಟ್ ಮಾಡಿದ ಎಲ್ಲ ಕಡೆ ಅಣ್ಣನ ಫ್ರೆಂಡ್ ಸರ್ಕಲ್. ಈಗ ನಾನು ನಾರ್ಮಲ್ ನನ್ನ ಕ್ಲೋಸ್ ಅಲ್ಲಿ ಹೇಳಿದ್ದೆ. ಹಾಗಾಗಿ ಸ್ವಲ್ಪ ದುಡ್ಡು ಬಂತು. ಅದು ಕರೆಕ್ಟಾಗಿ ಎಲ್ಲ ಖರ್ಚಿಗೆಲ್ಲ ಸರಿಯಾಗಿ ಪುಣ್ಯಕ್ಕೆ ಮದುವೆ ಒಂದು ನೆಮ್ಮದಿಯಲ್ಲೇ ಆಯ್ತು. ಆಮೇಲೆ ಮತ್ತೆ ನಾನು ಕೆಲಸ ಇದೇ ಫೀಲ್ಡಿಗೆ ಈ ಕಡೆ ಬಂದೆ ಕೆಲಸ ಮಾಡ್ತೇನೆ. ಈಗ ತೊಂದರೆ ಇಲ್ಲ, ದೇವರ ದಯಕ್ಕೆ ಹಾಗೆಲ್ಲ ಆಯ್ತು. ಮದುವೆ ಎಲ್ಲ ಮುಗಿಸಿ ಈಗ ಆರಾಮಾಗಿ ದುಡಿತಾ ಇದೀವಿ, ತೊಂದರೆ ಇಲ್ಲ, ನೆಮ್ಮದಿ ಇದೆ ಅಷ್ಟೇ. ಸೊ ಕಾಮಿಡಿ ಗಿಲಾಡಿ ಟೀಮಲ್ಲಿ ನಿಮ್ಗೆ ತುಂಬಾ ಫೇವ್ರೆಟ್, ಎಲ್ಲ ಕಷ್ಟ ಸುಖಕ್ಕೂ ಆಗಿದ್ದಾರೆ ಅಂತಂದ್ರೆ ಒಬ್ಬ ಪರ್ಸನ್ ಹೇಳೋದಾದ್ರೆ ಯಾರಂತ? ನಯನನೇ ಆಕ್ಚುಲಿ. ಓಕೆ. ನಯನ ಏನ್ ಮಾಡಿದ್ಲು ಹೇಳಿದ್ರೆ, ಮೊದ್ಲೆಲ್ಲ ನಯನ ಹಾಗೆ ಹೆಲ್ಪ್ ಮಾಡ್ತಿದ್ಲು. ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ಅವಳು ಏನಾದ್ರು ಕೊಡ್ಸೋಳು. ಈಗ್ಲೂ ಅಷ್ಟೇ, ಎಲ್ಲಿಗೆ ಬೇಕಾದ್ರೂ ಹೋಗ್ಲಿ. ಈಗ ಲಾಸ್ಟ್ ಟೈಮ್ ಟ್ರಿಪ್ ಹೋಗಿದ್ವಿ, ಏರ್ಪೋರ್ಟ್ ಅಲ್ಲಿ ವೇಟ್ ಮಾಡ್ತಿದ್ವಿ, ಏನಾದ್ರು ಬೇಕೋ ತಗೊಳ್ರು ಅಂತ ನನಗೆ ಅನಿಶನ್ ಎಲ್ರಿಗೂ ಅವಳದ್ದು ಆ ತರ ಹೆಲ್ಪ್ ಮಾಡೋದು. ರಫ್ ಅನ್ಸಿದಲ್ಲ. ಸ್ಟಾರ್ಟಿಂಗ್ ಕಾಮಿಡಿ ಕಿಲಾಡಿ ಹೋದಾಗ ನಾವು ಬೈತಾ ಇದ್ವಿ ಅವಳಿಗೆ ಅಂತ. ಯಾಕೇಳಿ ಅವಳು ಮಾತಾಡೋ ಶೈಲಿ ಹಾಗೆ ಆಯ್ತಾ. ನಮ್ಗೆ ಒಂದ್ ಕಡೆ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡಿದ್ರು. ನಾನು ಅನಿಶ್ ಒಂದು ರೂಮ್ ಅಲ್ಲಿ ಇದ್ರೆ ಅವ್ರದ್ದು ಆ ಕಡೆ ರೂಮ್ ಇದ್ರೆ ಬೆಳಿಗ್ಗೆ 7 ಗಂಟೆಗೆ ಪಿಕಪ್ ಗಾಡಿ ಬರೋದು ಕಾಮಿಡಿ. ಇವಳು ಬಾಗಿ ಬರೋದು, ಎದ್ದೇಳ್ರು ಅಂತ ನಮ್ಗೆ ಸಿಟ್ಟು ಬರೋದು. ಈಗ ನೋಡಿ ನಮ್ಮೂರಲ್ಲಿ ಅಷ್ಟೇ ಈ BVC ಅನ್ನೋದು ಕಾಮನ್ ಆಗಿದೆ, ಗೊತ್ತಾಯ್ತಾ. ಅವಾಗ ಸ್ಟಾರ್ಟಿಂಗ್ ನಾವೆಲ್ಲ ಊರಲ್ಲೆಲ್ಲ ನಾನು ಜಗಳ ಮಾಡಿದೀನಿ, ಒಬ್ಬನಿಗೆ ಹೊಡೆದಿದ್ದೀನಿ. 9th 10th ಅಲ್ಲಿ ಇರ್ಬೇಕಾದ್ರೆ ಒಬ್ಬ ಆತರ BVC ಅನ್ನೋ ವರ್ಡ್ ಯೂಸ್ ಮಾಡಿದಕ್ಕೆ ಅವ್ನಿಗೆ ಚೆನ್ನಾಗಿ ಯಾರು ಹೇಳಿದ್ರಪ್ಪ ಸ್ಟ್ರಿಕ್ಟು ಪಾಪ ಗೊತ್ತಿಲ್ಲ. ಪಾಪ ಇದ್ದೆ, ಬಟ್ ಆತರ ಶಬ್ದಗಳನ್ನು ಯೂಸ್ ಮಾಡಿದ್ರೆ ಜಗಳ ಅಂತ ನಮ್ ಕಡೆ ಮೊದ್ಲು. ಈಗ ಅಲ್ಲಿನೂ ಕಾಮನ್. ನಾರ್ಮಲಿ ಈಗ ಸ್ಟೇಟಸ್ ಹಾಕೋತಾರೆ, ಇವ್ ನನ್ನ ಫ್ರೆಂಡ್ ದೊಡ್ಡ BVC ಬರ್ಡೇಗೆ ಹಾಕೋತಾರೆ. ಆತರ ನಯನ ಕರೆದಾಗ ಒಂದ್ ದಿವಸ ನಮ್ಗೆ ಸಿಟ್ಟು ಬಂತು. ನಾನು ಅನಿಶೆ ಡೋರ್ ತೆಗೆದು, ಯಾರು BVC ನಿನ್ನ ಅಪ್ಪ BVC ನೀನ್ ಮಾತಾಡೋದು ಸರಿ ಇರಲ್ಲ ನೋಡು. ಬೆಳಿಗ್ಗೆ ಬಂದು ಕೆಟ್ಟದಾಗಿ ಮಾತಾಡ್ತಾರೆ, ಜಗಳ ಆಡ್ತಿದ್ವಿ. ಅವಳನ್ನ ಅವಾಯ್ಡ್ ಮಾಡ್ತಿದ್ವಿ, ವಟ ಮಾತಾಡೋರು. ಬಟ್ ಆಕ್ಟಿವ್ ಪರ್ಸನ್ ಆಯ್ತಾ. ನಮ್ ಟೀಮಲ್ಲಿ ನೀವು ಯಾವ ಕ್ಯಾರೆಕ್ಟರ್ ಕೊಡಿ ಎಲ್ಲದನ್ನ ಮಾಡ್ತೀವಿ. ಹುಡುಗರದು ಕೊಡಿ, ಹುಡುಗರದು ಹಂಗೆ ಎಲ್ಲ ಕ್ಯಾರೆಕ್ಟರ್ ಮಾಡ್ತಿದ್ರು. ಬಟ್ ಕೊನೆಗೆ ಅರ್ಥ ಆಯ್ತು ಅವಳು ಇರೋದೇ ಹಾಗೆ ಅಂತ. ಮಾತು ರಫ್ ತರ ಆದ್ರೂ ತುಂಬಾ ಹಾರ್ಡ್ಲಿ ಒಳ್ಳೆಯವರು. ಹಾಗೆ ನನಗೆ ತುಂಬಾ ಟೈಮಲ್ಲೆಲ್ಲ ಹೆಲ್ಪ್ ಮಾಡಿದೆ. ಎಮರ್ಜೆನ್ಸಿಗೆ ಬೇಕಾದಾಗ ಹೆಲ್ಪ್ ಮಾಡಿದೆ. ಅಣ್ಣಂದ್ರೆ ಮದುವೆ ಟೈಮಲ್ಲಿ ಆವಾಗ್ಲೂ ಸ್ವಲ್ಪ ದುಡ್ಡು ಅರೇಂಜ್ಮೆಂಟ್ ಆಗಿಲ್ಲ ಅಂದಾಗ ನಾನು ಕಾಲ್ ಮಾಡಿದಾಗ ನನಗೆ ಹೆಲ್ಪ್ ಮಾಡಿದ ಅವಳೆ. ಮತ್ತೆ KR ಶಿವರಾಜ್ ಅವರು ಹೆಲ್ಪ್ ಮಾಡಿದ್ದಾರೆ. ಆ ಥರ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಬಟ್ ಈಗಲೂ ಅಷ್ಟೇ ಹಾರ್ಡ್ಲಿ ತುಂಬಾ ಒಳ್ಳೆಯವರು. ನಮ್ದೊಂದು ಟೀಮೇ ಇದೆ. ಈವೆಂಟ್ಗೆ ಹೋದ್ರೆ ಜೊತೆಗಿರ್ತೀವಿ, ಮತ್ತೆ ಟ್ರಿಪ್ ಹೋಗ್ತೀವಿ. ವರ್ಷಕ್ಕೊಂದ್ಸಲ ಸ್ಟಾರ್ಟಿಂಗ್ ಮಾಡಿದ್ರೆ ಮಂತ್ರಾಲಯಕ್ಕೆ ಹೋಗ್ತಿದ್ವಿ ವರ್ಷಕ್ಕೊಂದ್ಸಲ. ಈ ಸಲ ಎಲ್ಲರೂ ಒಂದು 30 ಜನ ಶಿರಡಿ, ಶನಿ ಸಿಂಗ, ಬಾಂಬೆ ಎಲ್ಲ ಒಂದ್ 2 ದಿವಸ ಟ್ರಿಪ್ ಮಾಡ್ಕೊಂಡೆಲ್ಲ ಹಾಗೆ. ಹೆಂಡತಿನ ಕರ್ಕೊಂಡು ಹೋಗೋ ಪ್ಲಾನ್ ಇದೆಯಾ ಇಲ್ವಾ? ಜೊತೆಗೆ ಎಲ್ರು ಮೊನ್ನೆ ಎಲ್ರು ನಾನು, ಹೆಂಡತಿ, ಅವ್ರ ಅಪ್ಪ, ಫ್ಯಾಮಿಲಿ ಟ್ರಿಪ್ ತರ. ಅವ್ರ ಫ್ಯಾಮಿಲಿ ಎಲ್ಲ ಬರ್ತಾರೆ. ಈಗ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಗಳಾಗಿದೆಯಲ್ಲ, ಹಾಗಾಗಿ ನಮ್ಮ ಫ್ಯಾಮಿಲಿಗಳ ಜೊತೆ ನಾವು ಟ್ರಿಪ್ ಗಳನ್ನು ಹೋಗೋದು. ನಿಮ್ಮ ಫ್ಯಾಮಿಲಿಗೂ ಅವ್ರು ಅಡ್ಜಸ್ಟ್ ಆಗಿದ್ದಾರೆ 100% ಅಡ್ಜಸ್ಟ್ ಆಗಿದ್ದಾರೆ. ಅವಳು ಹಾಗೆ, ಅವಳದು ಏನ್ ನೇಚರ್ ಅಂತ ಯಾರು ಬಂದ್ರು ಅವ್ರನ್ನ ಮಾತಾಡಿ ಅವಳು ಇದು ಮಾಡ್ಕೋತಾಳೆ, ಅಡ್ಜಸ್ಟ್ ಆಗ್ತಾರೆ ಅಂತ. ಸ್ಟಾರ್ಟಿಂಗ್ ಬಂದವ್ರಿಗೆ ಅನ್ಸ್ಬೋದು, ಈಗ ನಮ್ಮ ಊರಿಂದ ಬಂದವ್ರಿಗೆಲ್ಲ ಈಗ ಇವಳು ಮಾತಾಡಿ ಅಪ್ಪ ಏನ್ ಮಾತಾಡ್ತಾಳೆ ಗುರು ಅಂತ ಅನ್ಸ್ಬೋದು, ಪಟ ಅಂತಾಳೆ. ಬಟ್ ಹೋಗ್ತಾ ಅವಳು ಆತರ ಮಾತಾಡೋ ನೇಚರೇ ಹಾಗೆ ಅವಳು. ಹಾಗೆ ಹೆಲ್ಪ್ ಮಾಡಿದವ್ರು ತುಂಬಾ ಇದ್ದಾರೆ. ಆತರ ಇವಾಗ ಒಂದು ಗೇಮ್ ಆಡೋಣ. ಕಬಡ್ಡಿ ಕ್ಯಾಮರಾ ಎಲ್ಲ ಸೈಡ್ಗೆ ತಿಡ್ಬೇಕಾಗ್ಬೋದು. ನಾನು ಒಂದಷ್ಟು ಫನ್ನಿ ಕ್ವಶನ್ಸ್ ಕೇಳ್ತೀನಿ, ಸರಿ? ಸೊ ಅದಕ್ಕೆ ಆನ್ಸರ್ ಮಾಡ್ಬೇಕು. ಓಕೆ, ಫಸ್ಟ್ ಕ್ವಶನ್. ಹೌದು, ಈಗ್ಲೇ ನಗಾಡ್ತೇನೆ ನಾನು, ಆಮೇಲೆ ನಗು ಬರ್ಲಿಲ್ಲ ಅಂದ್ರೆ. ಶರ್ಟ್ ಹಾಕಿರೋ ಫ್ರೂಟ್ ನ ಏನಂತ ಕರೀತಾರೆ? ಟಿಕ್ ಟಿಕ್ ಒನ್, ಟಿಕ್ ಟಿಕ್ ಬಾಳೆಹಣ್ಣು. ಅಂಗಿ ಅನ್ನೋದು ಬರ್ತದಪ್ಪ. ಮೂಲಂಗಿ. ಫ್ರೂಟ್ ಮಾರೆ, ತರಕಾರಿ ಅಲ್ಲ. ಇನ್ನೊಂದೇ ಶರ್ಟ್ ಹಾಕಿರೋ ಫ್ರೂಟ್. ವೀಕು ಇದೆಲ್ಲ ಬರೋ ಶಬ್ದ. ಶರ್ಬತ್. ಶರ್ಟ್ ಹಾಕಿರೋ ಫ್ರೂಟ್ ಯಾವುದು? ಹೋಯ್ತಾ ಪರಂಗಿ. ಅಂಗಿ. ನಾನ್ ಕ್ಲೂ ಕೊಟ್ಟೆ ಪರಂಗಿಯರು. ವಿರಾಟ್ ಕೊಹ್ಲಿ ಸ್ನಾನ ಮಾಡ್ತಿದ್ರೆ ಅದನ್ನ ಏನಂತ ಹೇಳ್ತಾರೆ? ವಿರಾಟ್ ಕೊಹ್ಲಿ. ಬಾತುಕೋಳಿ. ಎಲ್ಲೋ ಕೇಳಿದಾರೆ. ನೀವು ನೋಡಿ, ವಿರಾಟ್ ಕೊಹ್ಲಿ ಸ್ನಾನ ಮಾಡೋದಲ್ಲ ಕ್ವಶನ್ ಕೇಳಿದ್ರಲ್ಲ, ನಾವೇ ಸ್ನಾನ ಮಾಡೋದಿಲ್ಲ ಕಷ್ಟ, ಅಲ್ಲಿ ಬೇರೆಯವ್ರದ್ದು ಸ್ನಾನ. ಜಿಂಜರ್ ಎಕ್ಸಾಮ್ ಅಲ್ಲಿ ಕಾಪಿ ಮಾಡಿದ್ರೆ ಏನಂತ ಕರೀತಾರೆ? ಕಾಪಿ ಪೇಸ್ಟ್. ಶೂಟಿ ಕಾಪಿ. ಜಿಂಜರ್ ಪೇಸ್ಟ್. ಶೂಟಿ ಕಾಪಿ.
ಅವ್ ಹಂಗೆಲ್ಲ ಜಿಂಜರ್ ಎಕ್ಸಾಮ್ ಅಲ್ಲಿ ಕಾಪಿ ಹೊಡೆದ್ರೆ ಏನಂತ ಕರೀತಾರ? ಜಿಂಜರ್ ಪೇಸ್ಟ್. ಹಾ ಕರೆಕ್ಟ್, ಕನ್ನಡದಲ್ಲಿ ಕಾಪಿ ಕಾಫಿ ಶುಂಠಿ. ಕಾಪಿ ಹೊಡಿ. ಹಾ. ನನ್ನ ಆನ್ಸರ್ ರಾಂಗ್ ಅಂತ ಇದು ಫನ್ನಿ ಇತ್ತು. ಅಯ್ಯೋ, ಇದು ತುಂಬಾ ಒಟ್ಟು ನಾಳೆ ನಗ್ತೇನೆ ನಾನು. ದೇವ್ರೆ, ಜಿಮ್ಮಿಗೆ ಹೋಗೋ ಚಟ್ನಿನ ಏನಂತ ಕರೀತಾರೆ? ಜಿಮ್ಮಿಗೆ ಯಾವ್ದು ಚಟ್ನಿ ಹೋಗತ್ತೆ? ಹೋಗುತ್ತಪ್ಪ, ನನ್ನ ಕ್ವಶನ್ ಅಲ್ಲಿ ಹೋಗುತ್ತೆ. ಟಿಕ್ ಟಿಕ್ 1 ಟಿಕ್ ಟಿಕ್ 2. ಜಿಮ್ಮಿಗೆ ಹೋಗೋ ಚಟ್ನಿಯಾ? ಟಿಕ್ ಟಿಕ್ 1 ಜಿಂಜರ್ ಚಟ್ನಿ. ಅದು ಬೇರೆ ಕ್ವಶನ್, ಇದು ಬೇರೆ ಕ್ವಶನ್. ಜಿಮ್ಮಿಗೆ ಹೋಗೋ ಚಟ್ನಿ ಯಾವುದು? ಸೋತ್ರ ಬಿರಿಯಾನಿ. ಒಂದ್ ಬಿರಿಯಾನಿ. ನಾನು ಆನ್ಸರ್ ಹೇಳಿದ್ರೆ ಆನ್ಸರ್ ಬಿರಿಯಾನಿಯಾ? ಈಗ ನಾನು ಆನ್ಸರ್ ಹೇಳಿದ್ರೆ ನೀವು ನಂಗೆ ಆನ್ಸರ್ ಬಿರಿಯಾನಿ. ಫನ್ನಿ ಇದ್ರೆ ಬಿರಿಯಾನಿ ಕೊಡ್ತೇನೆ ನಾನು. ನೀವ್ ನಕ್ಕಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಆನ್ಸರ್ ಏನು? ಗಟ್ಟಿ ಚಟ್ನಿ. ಜಿಮ್ಮಿಗೆ ಹೋಗ್ಲೇ ನೀರ್ ಚಟ್ನಿ. ಗಂಡ ಹೆಂಡತಿ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಗಂಡ ಅದ ಅವ್ರ ಇಬ್ಬರ ಹತ್ರ ಕೇಳ್ಬೇಕು. ಹೋಗ್ಲಿ ಅವ್ರು, ಮತ್ತೆ ನಮ್ಗೆ ಯಾಕೆ ಪಕ್ಕದ ಮನೆಯವ್ರ ವಿಷಯ. ಗಂಡ ಹೆಂಡತಿ ಬೈಕಲ್ಲಿ ಹೋಗ್ತಾ ಇರ್ತಾರೆ, ಬೈಕ್ ಗುಂಡಿಗೆ ಬೀಳ್ತದೆ. ಹೆಂಡತಿ ಏನಂತ ಹೇಳ್ತಾರೆ? ಅಯ್ಯೋ ದೇವಾ. ಅಲ್ಲ, ಹಾಕಿದ ಗುಂಡಿಗೆ ಹಾಕಿದ ಬೇವರ್ಸಿ. ನಿಮ್ಮ ಕಣ್ಣೇನು ನೆತ್ತಿ ಮೇಲೆ ಉಂಟಾ? ರೋಡ್ ನೋಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಗಂಡ ಗುಂಡಿ. ಓ ಗಂಡ, ಕರೆಕ್ಟ್. ಅಲ್ಲ, ಅವಳಿಗೆ ಕಾಣಿಸಿದಾಗಬಹುದು. ಗಂಡ ಒಂದು ದಪ್ಪದ ಹಾಕದ್ಮೇಲೆ ಹೇಳಿದ್ದಲ್ಲ ಅವಳು. ಅದಕ್ಕಿಂತ ಮುಂಚೆ ಹೇಳ್ತಿದ್ರು ಗುಂಡಿಗೆ ಇಲ್ಲ, ಆತರ ಹೇಳ್ತಿರ್ಲಿ. ಈಗಿನವ್ರದ್ದು ಹೇಳಿದ, ನೀನ್ ನನ್ನ ಸಾಯ್ಸಕ್ಕೆ ಅಂತಲೇ ಗುಂಡಿಗೆ ಹಾಕಿದ್ ಹೇಳ್ತಾರೆ ಬೇಕಾದ್ರೆ. ನಿಮ್ಮ ಹೆಂಡತಿಗೆ ಯಾಕೆ ಹೇಳಿದ್ರ? ಹೇಳ್ಬೋದೇನೋ, ನಿಮ್ದು ಪ್ಲಾನು ಅಂತ. ಓಕೆ, ಲಾಸ್ಟ್. ಯೋಗದಿಂದ ಯೂಸ್ ಆದ್ರೆ ಏನಂತ ಹೇಳ್ತಾರೆ? ಉಪಯೋಗ. ಲಾಸ್ಟ್ ಕ್ವಶನ್ ಕರೆಕ್ಟ್. ನಾನು ಯೂಸ್ ಯೋಗ ಅಂತ ಅನ್ಕೊಂಡೆ, ಆಮೇಲೆ ಉಪಯೋಗ. ಅದನ್ನ ಹೇಳ್ಬಿಟ್ಟಿದ್ರೆ ಸೋತೋಗ್ತಿದ್ರಲ್ಲ. ಇದು ತುಂಬಾ ಫನ್ ಇತ್ತು. ನಾನೊಂದು 1 ವಾರ ನಗ್ತೇನೆ. ಇದು 1 ವಾರ ಅದಕ್ಕೆ ಜಾಸ್ತಿ ವ್ಯಾಲಿಡಿಟಿ ಇಲ್ಲ. ನಂದು ಕ್ವಶನ್ ಸರಿ ಇಲ್ಲ ಅಂತ ನಂಗೆ ಫೀಲ್ ಮಾಡಿಸ್ತಾರೆ. ಹೋಗ್ಲಿ ಬಿಡಿ. ಇದೇ ಒಂದು ಪ್ರಶ್ನೆ. ಹೋಗ್ಲಿ ಬಿಡಿ. ಅಷ್ಟೇ. ಸೊ ಲೇಡೀಸ್ ಬೇಗ ರೆಡಿ ಆಗ್ಬೇಕಂದ್ರೆ ಕೊಡೋಂತ 3 ಟಿಪ್ಸ್. ಹಂಗೆ ಬರಬೇಕು, ಮೇಕಪ್ ಮಾಡ್ಕೋಬಾರ್ದು. ಇದ್ರೆ ರಾತ್ರಿ ಮಲಗ್ಬೇಕಾದ್ರೆ ಸೀರೆ ಉಟ್ಕೊಂಡು ಮೇಕಪ್ ಹಾಕಿ ಮಲಗ್ಬೇಕು, ಬೆಳಿಗ್ಗೆ ಎದ್ದು ಬರ್ಬೇಕು. ಬೆಸ್ಟ್ ಅದು. ನಾನು ಏಕಲವ್ಯ ಸಿನಿಮಾ ಮಾಡಿದೆ ಜೋಗಿ ಪ್ರೇಮ್ ಸರ್ ಜೊತೆ. ಅದರಲ್ಲಿ ಸೂರಜ್ ನನ್ ಜೊತೆ ಪಾರ್ಟ್ನರ್ ಅಲ್ವಾ. ಈ ಸೂರಜ್ ಏನ್ ಗೊತ್ತಾ, ಸೀರಿಯಸ್ ಸಿಚುವೇಶನ್ ಅಲ್ಲಿ ಸೀರಿಯಸ್ ಆಗಿ ನಿಂತ್ಬಿಡ್ತಾನೆ ಹುಚ್ಚ. ಬಟ್ ಅವ್ನು ಕೊಡೋ ಎಕ್ಸ್ಪ್ರೆಷನ್ಗೆ ನಮ್ಗೂ ನಗು ಬರುತ್ತೆ. ಗಲ್ಲು ಶಿಕ್ಷೆ ಅಂದಾಗ ಹೀರೋ ಅಪ್ಪನೇ ಓವರ್ ಫೀಲ್ ಮಾಡ್ತಿಲ್ಲ, ಆಯ್ತಾ. ಲೈಟ್ ಆಗಿ ಬೀಳು. ಈ ನನ್ನ ಮಗ ಕೂತವನು ಈ ತರ ನಮ್ಗೆ ಬ್ರೇಕ್ ಬಿಟ್ಟಾಗ ಹೋದಾಗೆಲ್ಲ ಟೀಸ್ ಮಾಡೋರು, ಬಂದ 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 ಅಂತ. ಇವಳು ಏನ್ ಮಾಡೋದು ಗೊತ್ತಾ, ನನ್ನ ನೋಡಿದ್ರೆ ಹಿಂಗೆ ತಲೆಗೆ ಹೊಡ್ಕೊಳ್ಳೋಳು, ಬಂದ ಇವನು ಅನ್ನೋ ತರ. ಮಾತಾಡಿ ಮಾತಾಡಿ ಅಂತವ್ರೆ. ಇಬ್ರು ನಿಂತ್ಕೊಂಡು ಏನ್ ಮಾತಾಡೋದು, ಮಾತಾಡಕ್ಕೆ ಗೊತ್ತಿಲ್ಲ ಏನಂತ.